ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರು ಚವಾನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ, ಏನಂತ ಹೇಳ್ತೀನಿ. ಓಕೆ, ಬಿಗ್ ಬಾಸ್ ರಘು ಅವ್ರದ್ದು ಮತ್ತೊಂದು ರೆಸಿಪಿ ಇತ್ತಲ್ವಾ, ಸೊ ಅವರು ಪೊಟೆಟೊ ಲೆಮನ್ ಫ್ರೈ ಮತ್ತು ಗ್ವಾವಾ ಚಾಟ್ ಮಾಡಿದರು. ಸೊ ನಾನಿವತ್ತು ಓನ್ಲಿ ಗ್ವಾವಾ ಚಾಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು ಕೂಡ ಫ್ರೆಶ್ ಆಗಿದೆ ಸೀಬೆಕಾಯಿ. ಇದನ್ನು ನಮ್ಮ ಸೈಡ್ ನಾವು ಪೇರು ಹಣ್ಣು ಅಂತೀವಿ. ಈಗ ಇದ್ರ ಚಾಟ್ ಮಾಡೋಣ. ಓಕೆ, ನಾನು ಫಸ್ಟ್ ವಾಶ್ ಮಾಡ್ಕೊಂಬರ್ತೀನಿ. ಒಂದು ಲೆಮನ್ ಬೇಕು, ಅದಕ್ಕೆ ಲೆಮನ್, ಆಮೇಲೆ ಗ್ವಾವಾ ಮಾಡ್ಕೊಳ್ಳೋಣ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಅವರು ಇದರಲ್ಲಿ ಚಿಲ್ಲಿ ಯೂಸ್ ಮಾಡಿದ್ದಾರೆ, ಅಂದರೆ ಗ್ರೀನ್ ಚಿಲ್ಲಿ. ಬಟ್ ನನಗೆ ಗ್ರೀನ್ ಚಿಲ್ಲಿ ಅಷ್ಟೊಂದು ಲೈಕ್ ಆಗಲ್ಲ, ಸೊ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ನಾನು ಇದನ್ನು ಔಟ್ಸೈಡ್ ಹೋದಾಗೆಲ್ಲ ಇಲ್ಲಿ 30 ರೂಪಾಯಿ ಇಲ್ಲ ಅಂದರೆ 20 ರೂಪಾಯಿ ತೊಗೋತಾರೆ ಬೆಂಗಳೂರಲ್ಲಿ ಒಂದು ಪೇರು ಕಾಯಿಗೆ, ಅಂದರೆ ಅದೇ ಸೀಬೆಕಾಯಿ. 20 ರೂಪಾಯಿಗೆ ಒಂದು ಸೀಬೆಕಾಯಿ. ಇಷ್ಟು ದೊಡ್ಡದಿರಲ್ಲ, ಸ್ವಲ್ಪ ಇದಕ್ಕಿಂತ ಮೀಡಿಯಮ್ ಸೈಜ್ ಇರುತ್ತೆ. ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾರೆ, ಚೆನ್ನಾಗಿರುತ್ತೆ ಟೇಸ್ಟು. ಇದರಲ್ಲಿ ಲೆಮನ್ ಹಾಕ್ತೀವಲ್ವ ಇವತ್ತು, ಸೊ ನೋಡೋಣ ಅದು ಹೇಗೆ ಟೇಸ್ಟ್ ಬರುತ್ತೆ ಅಂತ. ಆ್ಯಕ್ಚುಲಿ ಇದು ಪೇರು ತುಂಬಾ ಒಳ್ಳೆಯದು, ಅಂದರೆ ಗೋವಾ ತುಂಬಾ ಒಳ್ಳೆಯದು. ಇದು ಆ್ಯಪಲ್ಗಿಂತಲೂ ಒಳ್ಳೆಯದು. ವಿಟಮಿನ್ ಸಿ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಬೇರೆ ಹಣ್ಣಿಗೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಇದನ್ನೇ ಅನ್ಬೋದು, ಬೆಸ್ಟ್ ಫ್ರೂಟೇ ಅನ್ಬೋದು. ಬಟ್ ಏನಂದರೆ ಇದು ಈ ಕಡೆ ಬರುತ್ತಲ್ಲ, ಇದು ಇಷ್ಟು ದೊಡ್ಡದಿತ್ತಲ್ವ, ಥಾಯ್ ಗೋವಾ ಅಂತಾರೆ ಇದಕ್ಕೆ. ಅಷ್ಟೊಂದು ಸ್ವೀಟ್ ಇರಲ್ಲ ಇದು. ನಮ್ಮ ಸೈಡ್ ಪೇರುಕಾಯಿ ಚಿಕ್ಕದೇ ಇರುತ್ತೆ, ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಈ ಗೋವಾನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನಮ್ಮ ಸೈಡು ಗೋವಾ ತುಂಬ ಸ್ವೀಟ್, ಇದು ಅಷ್ಟೊಂದು ಸ್ವೀಟ್ ಇರಲ್ಲ. ನೋಡಿ, ನಾನು ಸೀಡ್ಸ್ ಎಲ್ಲ ಸ್ವಲ್ಪ ಇನ್ನೂ ರಫ್ ಇದೆ, ಅಂದರೆ ಅಷ್ಟೊಂದು ಸಾಫ್ಟ್ ಇಲ್ಲ, ತುಂಬ ಇದು ಇದೆ, ಕಟ್ಟಿ ಕಟ್ಟಿ, ಅಂದರೆ ಖರಮ್ ಒಂಥರ ಕಟಕ್ ಅಂತ ಇತ್ತು, ಅದಕ್ಕೆ ತೆಗೆದಿದ್ದೀನಿ. ಇದರಲ್ಲಿ ಈಗ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡೋಣ. ಆಮೇಲೆ ಸ್ವಲ್ಪ ಸಾಲ್ಟ್, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್. ನೀವು ಗ್ರೀನ್ ಚಿಲ್ಲಿ ಯಾರಿಗಿಷ್ಟ ಅವರು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಇದೇ ಹಾಕೋತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರ್, ಬಿಕಾಸ್ ನನಗೆ ಗ್ರೀನ್ ಚಿಲ್ಲಿ ಅಷ್ಟೊಂದು ಲೈಕ್ ಆಗಲ್ಲ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮದು ಖಾರ ಬಂದುಬಿಟ್ಟು, ಇದು ಚಿಲ್ಲಿ ಪೌಡರ್ ಬಂದುಬಿಟ್ಟು ತುಂಬ ಸ್ಪೈಸಿ ಇದೆ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮದು ಕಲರ್ ಕಮ್ಮಿ ಕಾಣಿಸುತ್ತೆ, ಬಟ್ ತುಂಬ ಸ್ಟ್ರಾಂಗ್ ಇದೆ. ಈ ಥರ ಆದರೆ ಮಿಕ್ಸ್ ಆಗಲ್ಲ, ಮಸ್ತಾಗಿ ಕೈಯಿಂದ ಮಿಕ್ಸ್ ಮಾಡಿಬಿಡೋಣ. ಇದು ಬಿತ್ತ ಸೈಡಲ್ಲಿ ಇಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೋಡಿ, ನೋಡೋಕೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತೈತೆ. ಕುರುಮ್ ಅಂತ ಮಸ್ತಾಗಿದೆ, ಟೇಸ್ಟ್ ಕೂಡ ಸೂಪರಾಗಿದೆ, ಮಸ್ತಾಗಿದೆ. ಒಂದು ಸರಿ ಮಾಡಿ ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗಿ ಬಂದಿದೆ, ಚೆನ್ನಾಗಿದೆ. ಬಟ್ ಸೀಡ್ಸ್ ಇದೆ ಅಲ್ಲ, ತುಂಬ ಇದೆ, ರಫ್ ಇದೆ, ಕಚ್ಚೋಕ್ಕಾಗಲ್ಲ. ಸೊ ನಾನು ತೆಗೆದಿದ್ದೇ ಒಳ್ಳೆಯದಾಯಿತು.
ಸಖತ್ತಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಾನು ನೆಕ್ಸ್ಟ್ ಲಾಗಲ್ಲಿ ರಘು ಸರ್ ಮಾಡಿರೋ ಪೊಟ್ಯಾಟೊ ಲೆಮನ್ ಫ್ರೈನ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಬಾಯ್.